ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ತಮ್ಮದು 6 ದಶಕಗಳ ಸುದೀರ್ಘ ರಾಜಕೀಯ ಅನುಭವ ಇರುವಂಥ ಜೀವನ. ಆದರೆ ಇತ್ತೀಚಿನ ದಿನಗಳಲ್ಲಿ ತಮ್ಮ ಹೇಳಿಕೆ ತಮ್ಮ ರಾಜಕೀಯ ಅನುಭವಕ್ಕೆ ತಕ್ಕದಾಗಿರ್ತಕ್ಕಂಥ ಹೇಳಿಕೆ ಅಲ್ಲ. ನಿಮ್ಮ ಹೇಳಿಕೆ ಮಾನಸಿಕ ಅಸ್ವಸ್ಥರ ಹೇಳಿಕೆಯ ರೀತಿಯಲ್ಲೇ ಹೇಳಿಕೆ ಕೊಡ್ತಾ ಇದ್ದೀರಿ. ನಿಮ್ಮ ಪಕ್ಷ ಮೊಹಬ್ಬತ್ ಕಾ ದುಕಾನ್ನ ಮಾತನಾಡ್ತಿತ್ತು, ಆದರೆ ನೀವು ಮಾರ್ಕೆಟಿಂಗ್ ಮಾಡ್ತಾ ಇರೋದು ನಫರತ್ ಕಾ ದುಕಾನ್ನ ಸರಕುಗಳನ್ನೇ ಮಾರ್ಕೆಟ್ ಮಾಡ್ತಾ ಇರೋದು. ಗುಜರಾತ್ನ ಜನರನ್ನ ಅನಕ್ಷರಸ್ಥರು ಅಂತ ಹೇಳಿದ್ರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭಯೋತ್ಪಾದಕ ಅಂತ ಕರೆದಿದ್ದೀರಿ. ಬಿಜೆಪಿ RSSನ ವಿಷಜಂತು, ಅದನ್ನ ಕೊಲ್ಲಿ ಅಂತ ನೀವು ಮುಸಲ್ಮಾನರನ್ನ ಎತ್ಕಟ್ಟೋ ಕೆಲಸ ಮಾಡ್ತೀರಿ. ಇದೆಲ್ಲ ನೋಡಿದಾಗ ನೀವು ಮೆಂಟಲ್ ಹಾಸ್ಪಿಟಲ್ ಪೇಷಂಟ್ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಬಹುತೇಕ ಜನ ಭಾವಿಸಿದ್ದಾರೆ. ಯಾವ ದೇಶದ ಜನ ವಿಶ್ವಾಸ ಇಟ್ಟು ಪ್ರೀತಿ ಇಟ್ಟು ತನ್ನ ಪ್ರಧಾನಮಂತ್ರಿಯಾಗಿ 3ನೇ ಬಾರಿಗೆ ಆರಿಸಿದಿರೋ ಆ ಪ್ರಧಾನಮಂತ್ರಿಯನ್ನ ನೀವು ಕರೆದಿದ್ದೇನಂತ ಭಯೋತ್ಪಾದಕ ಅಂತ ಹೇಳಿ. ನಿಜವಾದ ಭಯೋತ್ಪಾದಕರನ್ನ ನಿಮ್ಮ ಪಾರ್ಟಿಯ ಮುಖಂಡರುಗಳು ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂತ ಕರೀತಾರೆ. ಭಯೋತ್ಪಾದನೆ ನಡೆದ ಸಂದರ್ಭಗಳಲ್ಲಿ ಭಯೋತ್ಪಾದಕರ ಬಗ್ಗೆ ಸಿಂಪತಿ ಬರುವ ರೀತಿಯಲ್ಲಿ ಭಯೋತ್ಪಾದನೆಯೇ ಒಂದು ಸಣ್ಣ ಸಂಗತಿ ಅನ್ನೋ ರೀತಿಯಲ್ಲಿ ನಿಮ್ಮ ಪಕ್ಷದ ಮುಖಂಡರುಗಳು ಹೇಳಿಕೆ ಕೊಡ್ತಾರೆ. ಒಬ್ಬ ದೇಶಭಕ್ತ ಪ್ರಧಾನಮಂತ್ರಿಯನ್ನ, ದೇಶದ ಗೌರವವನ್ನ ಜಗತ್ತಿನ ಉದ್ದಗಲಕ್ಕೆ ಹೆಚ್ಚಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಕ್ಕಂಥ ಒಬ್ಬ ಕಾಯಕ ಯೋಗಿಯನ್ನ, ದೇಶದ ಜನ ವಿಶ್ವಾಸ ಇಟ್ಟಿರ್ತಕ್ಕಂಥ ಪ್ರೀತಿಯ ನಾಯಕನನ್ನ ನೀವು ಭಯೋತ್ಪಾದಕ ಅಂತ ಕರಿತೀರಿ. ಇದನ್ನು ನೋಡಿದಾಗ ಬಹಳ ಸ್ಪಷ್ಟ ಆಗುತ್ತೆ ನಿಮಗೆ ಮಾನಸಿಕ ದೌರ್ಬಲ್ಯಗಳ ಒಂದು ಸುಳಿಗೆ ನೀವು ಸಿಗಾಕೊಂಡಿದ್ದೀರಿ, ಅಥವಾ ನಿಮ್ಮ ಪಕ್ಷವನ್ನ ಗೆಲ್ಲಿಸಲಾರದಂತ ಅಸಹಾಯಕತೆ ನೀವು ಕಾಡ್ತಾ ಇದ್ದೀರಿ. ಆ ಕಾರಣದಿಂದ ನೀವು ದ್ವೇಷವನ್ನು ಕಾಡ್ತಾ ಇದ್ದೀರಿ. ನಿಮ್ಮ ಹೇಳಿಕೆ ಸಮರ್ಥನೀಯ ಅಲ್ಲ. ನಾವೆಲ್ಲ ಅನ್ಕೊಂಡಿದ್ವಿ ಕರ್ನಾಟಕದ ಕೆಲವೇ ಜನ ಉನ್ನತ ಸ್ಥಾನವನ್ನ ಮುಟ್ಟಿರೋರು, ಅದರಲ್ಲಿ ನೀವು ಕೂಡ ಒಬ್ರು. ಇದರಿಂದ ನಿಮ್ಮ ಒಂದು ಚಟುವಟಿಕೆ ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಗೌರವ ತಂದುಕೊಡುತ್ತೆ ಅಂತೇಳಿ ಅಂತ ಭಾವಿಸಿದ್ವಿ. ಆದರೆ ನಿಮ್ಮ ಹೇಳಿಕೆ ಮತ್ತು ಚಟುವಟಿಕೆ ಕನ್ನಡಿಗರಿಗೆ ಗೌರವ ತಂದುಕೊಡೋದಲ್ಲ, ಕನ್ನಡಿಗ ಮತ್ತು ಕರ್ನಾಟಕದ ಗೌರವವನ್ನು ಹಾಳು ಮಾಡುವ ರೀತಿಯಲ್ಲಿ ನಿಮ್ಮ ಹೇಳಿಕೆ ಇದೆ. ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿಮ್ಮ ಹೇಳಿಕೆ ನಿಮ್ಮ ಪಕ್ಷದ ಬಗೆಗಿನ ಅಭಿಪ್ರಾಯವನ್ನು ಕೂಡ, ಪಕ್ಷದ ಬಗೆಗಿನ ಗೌರವವನ್ನು ಕೂಡ ಹಾಳು ಮಾಡಿದೆ. ನೀವು ಇದನ್ನೇ ಮುಂದುವರಿಸಿದ್ರೆ ಜನ ನಿಮಗೆ, ನಾನು ಬರೀ ಪೇಷಂಟ್ ತರ ಅಂತ ಹೇಳ್ತಾ ಇದ್ದೀನಿ, ಜನ ಮೆಂಟಲ್ ಹಾಸ್ಪಿಟಲ್ ಪೇಷಂಟ್ ಅಂತ ಹೇಳಿ ಭಾವಿಸ್ತಾರೆ. ಮತ್ತೊಮ್ಮೆ ಈ ರೀತಿ ಹೇಳಿಕೆ ಕೊಟ್ಟು ಹಿರಿಯಕ್ಕನ ಚಾಳಿ ಮನೆಮಕ್ಕಳಿಗೆಲ್ಲ ಅಂತ ಹೇಳಿ ನಿಮ್ಮ ಪಕ್ಷಕ್ಕಿಂತ ಕೆಟ್ಟ ಚಾಳಿಯನ್ನೇ ಕಲಿಸಬೇಡಿ. ನಿಮ್ಮ ಲೀಡರು ಮತ್ತು ನೀವು ಈ ನಫರತ್ ಕೆ ದುಕಾನನ್ನ ಬಂದ್ ಮಾಡಿ. ಹೇಳೋದು ಮೊಹಬ್ಬತ್ ಕೆ ದುಕಾನ್ ಅಂತ ಹೇಳಿ, ಮಾಡೋದೆಲ್ಲ ನಫರತ್ತು. ಈ ರೀತಿ ದ್ವೇಷ ಕಾರ್ತಕ್ಕಂಥ, ಹೊಟ್ಟೆ ಕಿಚ್ಚನ್ನ ತೋರಿಸ್ತಕ್ಕಂಥ ಮತ್ತು ಸುಳ್ಳು ಅಭಿಪ್ರಾಯ ಮೂಡಿಸ್ತಕ್ಕಂಥ ನಿಮ್ಮ ಹೇಳಿಕೆಗಳು ನಿಮಗೇ ತಿರುಗುಬಾಣ ಆಗ್ತವೆ. ಜನ ಪ್ರೀತಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಅವರು ನಮ್ಮ ನಾಯಕ ಅಂತ ಭಾವಿಸಿದ್ದಾರೆ. ಜನರ ಪ್ರೀತಿಯ ಸುರಕ್ಷತೆ ಎಲ್ಲಿವರೆಗೂ ಅವರಿಗಿರುತ್ತೋ ಅಲ್ಲಿವರೆಗೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಮಂತ ದ್ವೇಷ ಕಾರುವ ಜನ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ.